ತಗೋ ಸ್ವೀಟ್ಸ್ ತಿನ್ನು. ಒಳ್ಳೆ ವಿಷಯ ತಂದಿದ್ದೀನಿ. ಯಾಕೆ ನಿನ್ನ ಮಗಳಿಗೆ ನಿನ್ನ ನಿಜವಾದ ರೂಪ ಕಾಣಿಸ್ತಾ? ಏನ್ ಕಾವೇರಿ, ಹಗಲ್ಗನಸ್ಸು ನಿಜಾಗತ್ತೆ ಅನ್ಕೊಂಡಿದೀಯಾ? ನಾನು ಮೊದಲೇ ಹೇಳಿದ್ದೀನಿ, ನಿನ್ನ ಹಣೆ ಬರ, ನಿನ್ನ ಮಗಳ ಹಣೆ ಬರ ಕೂಡ ಬರೆಯೋನು ನಾನೇ, ಬ್ರಹ್ಮ ಅಲ್ಲ. ತಗೋ ತಿನ್ನು. ನೀನು ಈ ಸ್ವೀಟ್ಸ್ನ ತಿನ್ನಲೇಬೇಕು, ಯಾಕೆಂದ್ರೆ ಮಗಳ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಿದ್ದೀನಿ. ಹಾ, ಒಬ್ಬ ದೊಡ್ಡ ರಾಜಕಾರಣಿ ಮಗನ್ನ ನೋಡಿದ್ದೀನಿ. ದೊಡ್ಡ ಶ್ರೀಮಂತರ ಮನೆಯಲ್ಲಿ ರಾಜ್ಕುಮಾರಿ ಹಾಗೆ ಜೀವನ ಮಾಡ್ತಾಳೆ ನನ್ನ ಮಗಳು. ಮತ್ತೆ ನಾನು ನನ್ನ ರಾಜನೀತಿಯ ಆಟಗಳನ್ನು ಆಡ್ತೀನಿ. ಅಲ್ಲಿ ಪ್ರಾರಂಭ ಆಗುತ್ತೆ ನನ್ನ ರಾಜಕೀಯದ ಆಟ. ಯಾವಾಗೆಲ್ಲ ಈ ಬಳೆ ಮುಟ್ತೀನೋ ಆಗ ನೀವು ನನ್ನ ಕೈ ಹಿಡ್ಕೊಂಡ ಹಾಗೆ ಅನ್ಸತ್ತೆ ಅಮ್ಮ. ನನಗ್ ಗೊತ್ತು, ಒಂದ್ ವೇಳೆ ನೀವ್ ನನ್ನ ಎದುರುಗಡೆ ಇದ್ದಿದ್ರೆ ನೀವು ನಿಮ್ಮ ಕೈಯಾರೆ ನನ್ನ ಮದ್ವೆ ಹೆಣ್ಣಿನ ಹಾಗೆ ಅಲಂಕಾರ ಮಾಡ್ತಿದ್ರಿ. ನಾನೀ ಬಳೆಗಳನ್ನ ಎತ್ತಿಟ್ಟಿದ್ದೆ. ನಾನು ಯಾವಾಗ ಮದ್ವೆ ಆಗ್ತೀನೋ ಅವತ್ತಿದನ್ನ ಹಾಕೋಬೇಕು ಅಂತ. ಅವಾಗ ನಂಗೆ ಅನ್ಸತ್ತೆ ನೀವು ಜೊತೆಲೇ ಇದ್ದೀರಾ ಅಂತ ಅಮ್ಮ. ಇವತ್ತು ಖುಷಿಯಿಂದ ಸ್ವೀಟ್ ತಂದಿದ್ದೀರಾ ಅಲ್ವಾ? ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾವ ಥರ ತಾಯಿ ಮಮತೆ ಸತ್ಯವಾದದ್ದೋ ಅದೇ ಥರ ಈ ಮಾತು ಸತ್ಯ ಆಗತ್ತೆ. ನನ್ನ ಮಗಳು ಈ ಮದುವೆ ಆಗಲ್ಲ. ನೀನು ಹಾಕಿರೋ ಈ ಚಿನ್ನದ ಪಂಜರದಿಂದ ನನ್ನ ಮಗಳು ಆಚೆ ಬರ್ತಾಳೆ. ಒಂದು ಮಾತು ನೆನಪಿಟ್ಕೋ, ಯಾವಾಗ ಅವಳು ಮದುವೆ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗ್ತಾಳೋ ಅವತ್ತು ಹೇಳ್ತೀನಿ ನಿನಗೆ, ನಮ್ಮ ಮನೆಯ ರಾಣಿ ಗೊಂಬೆ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅಂತ. ಏನು ಮಾಡೋಕ್ಕಾಗಲ್ಲ ಅವಳು. ನಿನಗೋಸ್ಕರ ಆಗ್ಲಿ ತನಗೋಸ್ಕರ ಆಗ್ಲಿ. ಅರ್ಥ ಆಯ್ತಾ? ನಾನು ಬರ್ದಿರೋದು ಶಾಶ್ವತ. ಅರ್ಥ ಆಯ್ತಾ? ಇದ್ರ ವಿರುದ್ಧ ಯಾರು ಹೋಗಕ್ಕಾಗಲ್ಲ, ಯಾರು ಹೋಗಲ್ಲ. ಈಶಾ, ಅದಕ್ಕೆ ಇವ್ರು ಯಾರು? ನಿನ್ನ ರೆಡಿ ಮಾಡಕ್ಕೆ ನಿಮ್ಮಪ್ಪನ ಆರ್ಡರ್. ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ಮತ್ತೆ ಅವ್ರು ಬಯಸ್ತಿದ್ದಾರೆ ಈ ಮುದ್ದು ಗೊಂಬೆ ಚಂದ್ರನ್ ಹಾಗೆ ಹೊಳಿತಾ ಇರ್ಬೇಕು ಅಂತ. ಯಾಕೆ ನನ್ನನ್ನು ನೋಡಕ್ ಯಾರು ಬರಲ್ವಲ್ಲ? ಅಪ್ಪ ಆರ್ಡರ್ ಮಾಡಿದಾರಲ್ವಾ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಹ ಅಯ್ಯೋ, ಈಶಾ, ಅಯ್ಯೋ, ಇದು ನಾನ್ ತೆಗಿತೀನಿ.
ಏನ್ ಮಾಡಿದ್ರಿ ನೀವು? ನೀವ್ ಸರಿಯಾಗಿ ಕೆಲಸ ಮಾಡಕ್ಕೂ ಬರಲ್ವಾ? ಎಂತ ಕೆಲಸ ಮಾಡ್ಬಿಟ್ರಿ? ತಪ್ಪಾಗೋಯ್ತು ಇದ್ರ ಬೆಲೆ ಎಂಥದ್ದು ಅಂತ ನಿಮ್ಗೆ ಗೊತ್ತಾ? ನೀವ್ ಇಲ್ಲಿಂದ ಹೊರಟೋಗಿ. ಇರಮ್ಮ ಔಷಧಿ ನೀವ್ ಇಲ್ಲಿಂದ ಹೊರಟೋಗಿ, ನಾನು ಏನು ಕೇಳಿಸ್ಕೊಳಲ್ಲ. ರಾಮ 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 ರಾಮ, ರಕ್ತ ಬರ್ತಾ ಇದೆಯಲ್ಲೇ. ಏನೇ ಮಾಡಿದ್ರಿ ನನ್ನ ಮೊಮ್ಮಗಳಿಗೆ? ಏನೇ ಹಾಗೆ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ? ಬೇಗ ಕರ್ಕೊಂಡು ಹೋಗಿ ಸ್ವಲ್ಪ ಔಷಧಿ ಹಾಕು. ಆಗ್ಲಿ ಅಜ್ಜಿ. ಬಾ. ನಿಂಗ್ ನಾಚಿಕೆ ಆಗಲ್ವಾ? ಯಾವ ಮನೆಯಲ್ಲಿ ಉಪ್ಪು ತಿಂತಿದೀಯೋ ಅದೇ ಮನೆಯಲ್ಲಿ ರಕ್ತ ಹರಿಸೋ ಹಾಗೆ ಮಾಡೋದ್ಯಲ್ಲ. ತಪ್ಪಾಗಿ ಕೈ ಜಾರಿ ಬಿದ್ದೋಯ್ತು, ಕ್ಷಮಿಸ್ಬಿಡಿಮ್ಮ. ಕ್ಷಮೆ ಕೇಳಕ್ಕೂ ಒಂದು ಅರ್ಹತೆ ಇರಬೇಕು ಕಣೆ. ನಿಮ್ಮಂತವ್ರಿಗೆ ಶಿಕ್ಷೆ ಕೊಡದೇ ಇದ್ರೆ ತಪ್ಪಾಗತ್ತೆ. ಈಗ ಮಂಡಿ ನೋವು ಅಂತ ಮೂಲೆಯಲ್ಲಿ ಹೋಗಿ ಕೂತ್ಕೋಬೇಡ. ಮೊದ್ಲು ಹೋಗಿ ಎಲ್ಲ ಕೆಲಸ ಮಾಡು ಹೋಗು. ಈಶಾನ್ ನೋಡಕ್ಕೆ ಗಂಡ್ ಕಡೆಯವ್ರು ಬರ್ತಾ ಇದ್ದಾರೆ, ಅರ್ಥ ಆಯ್ತಾ? ಸರಿಮ್ಮ. ಅಪ್ಪ, ಹೇ ಶ್ರೀಕೃಷ್ಣ, ನಾನ್ ಸೋತೆ. ಮುಖ ಎಷ್ಟೇ ಸುಂದರವಾಗಿ ಲಕ್ಷಣವಾಗಿದ್ರು ಏನಂತೆ, ಇವಳ ಮನ್ಸ್ ಮಾತ್ರ ತುಂಬಾನೇ ಕೆಟ್ಟದಾಗಿದೆ. ಯಾರ ಮನೆಗ್ ಮದುವೆ ಆಗಿ ಹೋಗ್ತಿದ್ದಾಳೋ ಅವ್ರು ಸರ್ವನಾಶ ಆಗೋಗ್ತಾರೆ.